ಎಲ್ಲರಿಗೂ ನಮಸ್ಕಾರ. ಸೊ ಮರಳಿ ಮನ್ಸಾಗಿದೆ. ಇದೇ 12ನೇ ತಾರೀಕಿಗೆ ಥಿಯೇಟರ್ಸಲ್ಲಿ ಬರ್ತಾ ಇದೆ. ನಾನು ಸಿನಿಮಾ ಆ, ನಮ್ ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ದು, ಗೊತ್ತಿತ್ತು ಬಿಟ್ಸ್ ಅಂಡ್ ಪೀಸಸ್. ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಬಿಕಾಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಸಿನಿಮಾ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನಂಗೆ ಸಿನಿಮಾ ಇದೇ ತರ ಬೇಕು ಅಂತ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ, ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಸ್ಪೆಷಲಿ ಒಂದಕ್ಕಿಂತ ಒಂದು ಮೀರಿಸುವಂತ ಸಾಂಗ್ಸ್ ಕೊಟ್ಟಿದ್ದಾರೆ. BGM ವೆನು ಸರ್ ಕೊಟ್ಟಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಹಾಲೆ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು. ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ 12ನೇ ತಾರೀಕು. ನೀವ್ ಎಲ್ರೂ ಫ್ಯಾಮಿಲಿ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಎಲ್ಲರ ಜೊತೆ ಹೋಗಿ ನೋಡುವಂತ ಸಿನಿಮಾ. ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಇದು. ಸೊ ಎಲ್ರೂ ಹೋಗಿ ನಮ್ ಸಿನಿಮಾಗ್ ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸರ್. ಹೌದು ಸರ್, ಮೊನ್ನೆ ಅಷ್ಟೇ 6ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಯ್ತು. ಬಟ್ ಎರಡು ಕಂಟೆಂಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅದೊಂದು ಡಿಫ್ರೆಂಟ್ ಜಾನರ್ ಅಂಡ್ ಇದೊಂದು ಡಿಫ್ರೆಂಟ್ ಜಾನರ್. ಇದು ಫುಲ್ ಆನ್ ಫುಲ್ ಲವ್ ಸ್ಟೋರಿ ಜೊತೆ ಒಂದು ಎಜುಕೇಶನಲ್ ಕಂಟೆಂಟ್ ಕೂಡ ಇದೆ. ಸೊ ಎರಡು ದೇ ಆರ್ ಡಿಫ್ರೆಂಟ್ ರೋಲ್ಸ್. ಸರ್, ಕನ್ನಡದಲ್ಲಿ ಇದು 3ನೇ ಸಿನಿಮಾ ಸರ್ ನಂದು. ಬಟ್ ಆಕ್ಚುಲಿ ಶೂಟಿಂಗ್ ಆಗುವಾಗ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ಸರ್, ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ ಸರ್. ತುಳು ಸಿನಿಮಾ ಆದ್ಮೇಲೆ ಕನ್ನಡ ಸಿನಿಮಾ. ಇದು ಕನ್ನಡದಲ್ಲಿ ಬರ್ತಾ ಇದೆ ಸರ್, ಕನ್ನಡದಲ್ಲಿ ಬರ್ತಾ. ಅದು ಹೇಳ್ದೆ ಇರೋದು ಹೌದು. ಆಕ್ಚುಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆ ಇದೆ. ಬಟ್ ನಾನ್ ಮಾತಾಡ್ತೀನೋ ಇಲ್ವೋ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕಷ್ಟೇ ಸರ್. ನಂಗೆ ಡೌಟ್ ಇಲ್ಲ ಸರ್, ನಿಮ್ಗೆ ಸಸ್ಪೆನ್ಸ್ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.